ನಿನ್ನೆ ದಿವಸ ಮಲ್ಪೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಒಂದು ನವಜಾತ ಶಿಶು ಪತ್ತೆಯಾಗಿರೋ ಬಗ್ಗೆ ಒಂದು ಪ್ರಕರಣ ದಾಖಲಾಗಿದೆ. ಕೇಸಿನ ಸಾರಾಂಶ ಏನಂದರೆ, ಮಲ್ಪೆನಲ್ಲಿರುವ ಜಾಮಿಯಾ ಮಾಸ್ಕ್ನಲ್ಲಿ ಅಲ್ಲಿ ಕನ್ಸ್ಟ್ರಕ್ಷನ್ ಲೇಬರ್ಸ್ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆಂದು ಕಟ್ಟಿರೋ ಒಂದು ಶೌಚಾಲಯದಲ್ಲಿ ಒಂದು ಮಗು ಡೆತ್ ಆಗಿರೋದ್ರ ಬಗ್ಗೆ ಅಲ್ಲಿ ಸ್ಥಳೀಯರು ನೋಡಿದ್ದಾರೆ. ಇದರ ಸಲುವಾಗಿ ಜಾಮಿಯಾ ಮಸ್ಜಿದ್ದಿಂದ ಬಂದು ದೂರನ್ನು ಕೊಟ್ಟಿದ್ದಾರೆ. ಈ ದೂರಿನ ಹಿನ್ನೆಲೆಯಲ್ಲಿ ಮಲ್ಪೆ ಪೊಲೀಸ್ ಸ್ಟೇಷನ್ನಲ್ಲಿ ಕ್ರೈಮ್ ನಂಬರ್ 48/25 ಅಂಡರ್ ಸೆಕ್ಷನ್ 94 BNSನಲ್ಲಿ ಒಂದು ಕೇಸ್ ದಾಖಲಾಗಿದೆ. ಈ ಮಗುವನ್ನು ಯಾರು ಬಿಟ್ಟೋಗಿದ್ದಾರೆ ಕನ್ಸಿಲ್ ಮಾಡಿ ಎಂದು ತನಿಖೆ ಪ್ರಥಮವಾಗಿ ಮಾಡಿದ ಸಂದರ್ಭದಲ್ಲಿ ಇದು ಅಲ್ಲಿ ಸ್ಥಳೀಯವಾಗಿರುವ ಅಫ್ರೀನಾ ಎಂದು ಒಂದು ಮೇಜರ್ ಹುಡುಗಿದು ಮಗು ಎಂದು ಗೊತ್ತಾಗಿದೆ. ಅಫ್ರೀನಾ ಅವರು ಈಗ ಅವ್ರದ್ದು ಸ್ವಇಚ್ಛೆ ಹೇಳಿಕೆ ತಗೊಂಡಿದ್ದಾಗ ಅವ್ರದ್ದೇ ಅದು ಮಗು ಇತ್ತು. ಮತ್ತು 7 ಮತ್ತು 8 ತಿಂಗಳ ಮಧ್ಯದಲ್ಲಿ ಇರುವ ಮಗುವನ್ನು ಇವರೇ ಮೆಡಿಕಲ್ ಟರ್ಮಿನೇಷನ್ ಮಾಡಲಿಕ್ಕೆ ಯಾವುದೇ ಪ್ರೊಸೀಜರ್ ಇಲ್ಲದೆ ಇವರು ಅಬಾರ್ಷನ್ ಮಾಡಲಿಕ್ಕೆ ಟ್ರೈ ಮಾಡಿ, ಆ ಸಂದರ್ಭದಲ್ಲಿ ಸಡನ್ನಾಗಿ ಹೊಟ್ಟೆ ನೋವು ಬಂದಿರೋದ್ರಿಂದ ಅಲ್ಲಿ ಶೌಚಾಲಯದಲ್ಲಿ ಮಗು ಬಿಟ್ಟು ಇವರು ಅಲ್ಲಿಂದ ಹೋಗಿರುತ್ತಾರೆ ಎಂದು ಅವರು ಸ್ವಇಚ್ಛೆ ಹೇಳಿಕೆಯಿಂದ ಕೊಟ್ಟಿದ್ದಾರೆ. ಇದ ಸಂದರ್ಭದಲ್ಲಿ ಅವರನ್ನು ಈಗ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ, ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. ಅವರು ಹಾಸ್ಪಿಟಲಿಂದ ಬಂದ ಮೇಲೆ ಮುಂದೆ ಅವರ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳಲಾಗುವುದು. ಮತ್ತು ಈ ಕೇಸಿಗೆ ಸಂಬಂಧಿಸಿದಂತೆ ಕೆಲವೊಂದು ಆಡಿಯೋಗಳನ್ನು ಕೆಲವೊಬ್ಬರು ಇದು ಮಗು ಬೇರೆಯೊಬ್ಬರದು ಎಂದು ಹೇಳಿ ಮಾಡುವ ಕೆಲವೊಬ್ಬರದು ಅನುಮಾನಾಸ್ಪದ ಆಡಿಯೋಗಳು ಬಂದಿದೆ. ಈ ಥರ ಸುಳ್ಳು ಸುದ್ದಿಗಳನ್ನು ಯಾರು ಎಬ್ಬಿಸಬಾರದು. ಎಬ್ಬಿಸಿದರೆ ಮತ್ತು ಅವ್ರ ಮೇಲೇನೂ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳಲಾಗುವುದು.